ನಮಸ್ಕಾರ. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಮೂಲಕ ಮೇಲ್ ಟೇಪರ್ ಟರ್ನಿಂಗ್ ಟೈಲ್ ಸ್ಟಾಕ್ ಅನ್ನ ಆಫ್ಸೆಟ್ ಮಾಡುವ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ವಿಧಾನದಿಂದ ಮೇಲ್ ಟೇಪರ್ ಅನ್ನು ಉತ್ಪಾದಿಸುವುದು, ಮೇಲ್ಮೈಯನ್ನು ಬಗ್ಗಿಸುವುದು, ಟೇಪರ್ನ ಅಭಿವ್ಯಕ್ತಿಗೆ ಅನುಗುಣವಾಗಿ ಆಫ್ಸೆಟ್ ಪ್ರಮಾಣವನ್ನು ಲೆಕ್ಕಹಾಕುವುದು, ಟೈಲ್ ಸ್ಟಾಕ್ ಅನ್ನು ಆಫ್ಸೆಟ್ ವಿಧಾನದ ಮೂಲಕ ಬಾಹ್ಯ ಟೇಪರ್ ಅನ್ನು ತಿರುಗಿಸುವುದು. ಈ ಅಭ್ಯಾಸವನ್ನು ನಡೆಸಲು ಅಗತ್ಯವಾದ ಉಪಕರಣಗಳು: ಸ್ಟೀಲ್ ರೂಲ್, ಔಟ್ಸೈಡ್ ಕ್ಯಾಲಿಪರ್ಸ್, ಫೇಸಿಂಗ್ ಟೂಲ್, ಸೆಂಟರ್ ಡ್ರಿಲ್, ಚಾಂಫರಿಂಗ್ ಟೂಲ್, ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್, ನರ್ಲಿಂಗ್ ಟೂಲ್, ಡ್ರಿಲ್ ಬಿಟ್ಸ್, ಡ್ರಿಲ್ ಚಕ್, ಪಾಟಿಂಗ್ ಟೂಲ್, ಬೋರಿಂಗ್ ಟೂಲ್, ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಆ್ಯಂಡ್ ವರ್ನಿಯರ್ ಕ್ಯಾಲಿಪರ್ಸ್. ಟೇಪರ್ಗಳನ್ನು ರಚಿಸಲು ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಅನ್ನು ಇವುಗಳಿಗೆ ಬಳಸಲಾಗುತ್ತದೆ: ಲಾಂಗ್ ಟೇಪರ್ಸ್, ಪವರ್ ಫೀಡ್, ಇಂಟರ್ನಲ್ ಟೇಪರ್ಸ್, ಟೇಪರ್ ಆಂಗಲ್ ಲೆಸ್ ದೆನ್ 7 ಡಿಗ್ರಿ. ಅಟ್ಯಾಚ್ಮೆಂಟ್ ಬೆಡ್ನ ಉದ್ದಕ್ಕೂ ಸ್ಥಿರವಾಗಿರುವ ಮಾರ್ಗದರ್ಶಕವನ್ನು ಹೊಂದಿದೆ ಮತ್ತು ಸ್ಕ್ರೂ ಕಾರ್ಯವಿಧಾನವನ್ನು ಬಳಸಿಕೊಂಡು ಅಗತ್ಯವಿರುವ ಟೇಪರ್ ಕೋನಕ್ಕೆ ಚಲಿಸಬಹುದು. ಮಾರ್ಗದರ್ಶಕದಲ್ಲಿ ಜೋಡಿಸಲಾದ ಸ್ಲೈಡಿಂಗ್ ಬ್ಲಾಕ್ ಅನ್ನು ಪಿವೋಟ್ ಸಂದಿಯ ಮೂಲಕ ಅಡ್ಡ ಸ್ಲೈಡ್ಗೆ ಸಂಪರ್ಕಿಸಲಾಗಿದೆ. ಕ್ರಾಸ್ ಫೀಡ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಸಾಧನದ ಜೊತೆಗೆ ಅಡ್ಡ ಸ್ಲೈಡ್ ಮಾರ್ಗದರ್ಶಕದೊಂದಿಗೆ ಚಲಿಸುತ್ತದೆ. ಮಾರ್ಗದರ್ಶಕದ ಸ್ಥಾನವನ್ನು ಕೋನದಿಂದ ಬದಲಾಯಿಸಿದಾಗ ವರ್ಕ್ಪೀಸ್ನ ಮೇಲೆ ಅಗತ್ಯವಿರುವ ಟೇಪರ್ ಕೋನವನ್ನು ಪಡೆಯಲಾಗುತ್ತದೆ. ಕಾಂಪೌಂಡ್ ಸ್ಲೈಡ್ ಬಳಸಿ ಕತ್ತರಿಸಿದ ಅಗತ್ಯವಿರುವ ಆಳವನ್ನು ನೀಡಬಹುದು. ವರ್ನಿಯರ್ ಕ್ಯಾಲಿಪರ್ಸ್ ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಅನ್ನು ಬಳಸಿಕೊಂಡು ಬಾಹ್ಯ ಟೇಪರ್ ಅನ್ನು ಉತ್ಪಾದಿಸುವ ಅನುಕ್ರಮವನ್ನು ನಾವು ಈಗ ಕಲಿಯೋಣ. ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. 3 ಜಾಸ್ ಚೆಕ್ನಲ್ಲಿ ವಸ್ತುವನ್ನು ಹಿಡಿದುಕೊಳ್ಳಿ. ಒಂದು ತುದಿಯಲ್ಲಿ ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಮುಖದ ತುದಿಯಲ್ಲಿ ಸೆಂಟರ್ ಡ್ರಿಲ್ ಮಾಡಿ. ಫೇಸ್ ಮಾಡಿದ ತುದಿಯಿಂದ 20 mm ವ್ಯಾಸವನ್ನು ಪಡೆಯಲು 22.5 mm ಉದ್ದಕ್ಕೆ ತಿರುಗಿಸುವ ಕಾರ್ಯಾಚರಣೆಯನ್ನು ಮಾಡಿ. ಅಂತ್ಯವನ್ನು 1x45 ಡಿಗ್ರಿಗೆ ಚೇಂಫರ್ ಮಾಡಿ. ಕೆಲಸವನ್ನು ಹಿಮ್ಮುಖಗೊಳಿಸಿ ಮತ್ತು ಜಾಸ್ನಲ್ಲಿ ಕ್ಲಾಂಪ್ ಮಾಡಿ. ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ ಮತ್ತು ಒಟ್ಟು ಉದ್ದವು 75 mm ಉಳಿದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೇಂದ್ರಗಳ ನಡುವೆ ಕೆಲಸವನ್ನು ಹಿಡಿದಿಡಲು ಮಧ್ಯದಲ್ಲಿ ಡ್ರಿಲ್ ಮಾಡಿ. ಫೇಸ್ ಮಾಡಿದ ತುದಿಯಿಂದ 16 mm ವ್ಯಾಸವನ್ನು ಪಡೆಯಲು 15 mm ಉದ್ದಕ್ಕೆ ತಿರುಗಿಸುವ ಕಾರ್ಯಾಚರಣೆಯನ್ನು ಮಾಡಿ. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ನಲ್ಲಿ 5 ಡಿಗ್ರಿ 48 ಮಿನಿಟ್ಸ್ ಕೋನವನ್ನು ಹೊಂದಿಸಿ ಮತ್ತು 37.5 mm ಉದ್ದದ ಫೀಡ್ ಅನ್ನು ಒದಗಿಸುವ ಮೂಲಕ ಬಾಹ್ಯ ಟೇಪರ್ ಅನ್ನು ಪಡೆದುಕೊಳ್ಳಿ. ಟೈಲ್ ಸ್ಟಾಕ್ ಅನ್ನು ಆಫ್ಸೆಟ್ ವಿಧಾನದಿಂದ ಟೇಪರ್ ಅನ್ನು ಉತ್ಪಾದಿಸುವ ಅನುಕ್ರಮವನ್ನು ಈಗ ಕಲಿಯೋಣ. ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಮಧ್ಯಗಳ ನಡುವೆ ಕೆಲಸವನ್ನು ಹಿಡಿದುಕೊಳ್ಳಿ. 12 mm ವ್ಯಾಸವನ್ನು ಪಡೆಯಲು 15 mm ಸ್ಟೆಪ್ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಿ.
ಮಧ್ಯಗಳ ನಡುವೆ ವರ್ಕ್ ಪೀಸನ್ನು ರಿವರ್ಸ್ ಮಾಡಿ ಮತ್ತು ರೀಫಿಕ್ಸ್ ಮಾಡಿ. ಇನ್ನೊಂದು ತುದಿಯಲ್ಲಿ 12 mm ವ್ಯಾಸವನ್ನು ಪಡೆಯಲು 15 mm ಸ್ಟೆಪ್ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಈ ಅಭ್ಯಾಸಕ್ಕಾಗಿ ಟೇಪರ್ ಅನ್ನು 32 mm ವ್ಯಾಸದಿಂದ 22 mm ವ್ಯಾಸದವರೆಗೆ 109 mm ಉದ್ದದವರೆಗೆ ನೀಡಬೇಕು. ಈ ಟೇಪರ್ಗಾಗಿ ಟೈಲ್ ಸ್ಟಾಕ್ ಅನ್ನು ಸರಿದೂಗಿಸುವ ಲೆಕ್ಕಾಚಾರವು ಈ ಕೆಳಗಿನಂತಿರುತ್ತದೆ. ಲಾರ್ಜ್ ಡಯಾಮೀಟರ್ 32 mm ಮೈನಸ್ small diameter 22 mm divided by 2 multiplied by total length of the specimen 180 mm divided by length of the taper 109 mm. The tile stock must be offset by 8.25 mm. ಟೈಲ್ ಸ್ಟಾಕ್ ಅನ್ನು ಸರಿದೂಗಿಸುವ ಮೂಲಕ ಟೇಪರ್ ಟರ್ನಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಅದೇ ರೀತಿ ಟೈಲ್ ಸ್ಟಾಕ್ ಅನ್ನು 13.85 mm ಸರಿದೂಗಿಸುವ ಮೂಲಕ 20 mm ಉದ್ದದ ಮೇಲೆ 32 mm ನಿಂದ 22 mm ವರೆಗಿನ ಇತರ ಟೇಪರ್ ಅನ್ನು ನಿರ್ವಹಿಸಿ. ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಮತ್ತು ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಕೆಲಸದ ಗಾತ್ರವನ್ನು ಪರಿಶೀಲಿಸಿ. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಚೂಪಾದ ಮೂಲೆಗಳನ್ನು ತೆಗೆದುಹಾಕಿ. ಸೆಂಟರ್ ಡ್ರಿಲ್ಲಿಂಗ್ ಮತ್ತು ಟೇಪರ್ ಟರ್ನಿಂಗ್ ಮಾಡುವಾಗ ಕೂಲೆಂಟ್ ಬಳಸಿ. ನರ್ಲಿಂಗ್ ಮಾಡುವಾಗ ನಿಧಾನ ವೇಗವನ್ನು ಬಳಸಿ. ನರ್ಲಿಂಗ್ ಮಾಡುವಾಗ ಸಾಕಷ್ಟು ಶೀತಕವನ್ನು ಬಳಸಿ. ನಾವು ಈಗ ರೀಕ್ಯಾಪ್ ಮಾಡುವುದನ್ನು ಕಲಿತಿದ್ದೇವೆ. ಟೇಪರ್ ಟರ್ನಿಂಗ್ ಲಗತ್ತು ವಿಧಾನದಿಂದ ಮೇಲ್ ಟೇಪರ್ ಅನ್ನು ಉತ್ಪಾದಿಸುವುದು, ಮೇಲ್ಮೈಯನ್ನು ಬಗ್ಗಿಸುವುದು, ಟ್ಯಾಪರ್ನ ಅಭಿವ್ಯಕ್ತಿಗೆ ಅನುಗುಣವಾಗಿ ಆಫ್ಸೆಟ್ ಮೊತ್ತವನ್ನು ಲೆಕ್ಕಹಾಕುವುದು, ಟೈಲ್ ಸ್ಟಾಕ್ ಆಫ್ಸೆಟ್ ವಿಧಾನದ ಮೂಲಕ ಬಾಹ್ಯ ಟೇಪರ್ ಅನ್ನು ತಿರುಗಿಸುವುದು. ಆದ್ದರಿಂದ ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಮೂಲಕ ಮೇಲ್ ಟೇಪರ್ ಟರ್ನಿಂಗ್ ಅನ್ನು ಪರಿಶೀಲಿಸುವುದು ಟೈಲ್ ಸ್ಟಾಕ್ ಅನ್ನ ಆಫ್ಸೆಟ್ ಮಾಡುವುದರ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.